ತಾಯಿ ಅತ್ಯಂತ ಪ್ರಸನ್ನವಾಗಿರ್ತಾರೆ. ಅದಕ್ಕೆ ಉತ್ಸವ ಅಂತ ಹೆಸರು. ವಿಶೇಷವಾದ ಸಂತೋಷವನ್ನು ಅನುಭವಿಸತಕ್ಕಂತಹ ಕಾಲಘಟ್ಟ. ದೇವರು ಅಷ್ಟು ಭಕ್ತರೆಲ್ಲ ದೇವೇ ಸ್ವಭಕ್ತ ಜನತಾನ ದೃಶ್ಯ ಪಾದಃ ಅರ್ಚಃ ನಿಯತ ಸನ್ನಿಧಿಂ ಆದದಾನಿ. ದೇವರು ಭಕ್ತ ಜನರು ಎಷ್ಟು ಬರ್ತಾರೆ ಅಷ್ಟು ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆ ಸಾನ್ನಿಧ್ಯ ವೃದ್ಧಿ ಆದರೆ ಸಾಕಾಗಲಿಕ್ಕಿಲ್ಲ. ಆ ಭಕ್ತ ಜನರಿಗೆ ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳ ದೂರ ಆಗಬೇಕು. ಹಾಗೆ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಮೋಸ್ತುತೆ. ಯಾರು ತಾಯಿಗೆ ಶರಣಾಗತಿ ಆಗುತ್ತಾರೆ ಅವರ ಸರ್ವಸ್ಯಾರ್ಥಿ ಹರೇ ದೇವಿ, ಅವರ ಸಮಸ್ಯೆನೆಲ್ಲ ಪರಿಹಾರ ಮಾಡ್ತಾಳೆ. ಆಮೇಲೆ ಪರಿತ್ರಾಣ ಪರಾಯಣೆ, ಅವರಿಗೆ ಬೇಕಾದ್ದನ್ನೆಲ್ಲ ಕೊಡ್ತಾಳೆ. ಅಂತಹ ವಿಶಿಷ್ಟವಾಗಿರತಕ್ಕಂಥ ಉತ್ಸವದಲ್ಲಿ ಅನುಗ್ರಹವೂ ಸಿಗ್ತದೆ. ಇಂತಹ ಏನು ಈಗ ಇಲ್ಲಿ ವಿಶೇಷವಾಗಿ ನಡೆಯತಕ್ಕಂಥದ್ದು ಆ ವ್ರತಾಚರಣೆ ಪುರಸ್ಸರ. ಅತ್ತೂರು ಮತ್ತು ಕೊಡೆತ್ತೂರು ಎರಡು ಗ್ರಾಮಸ್ಥರು ವ್ರತಾಚರಣೆ 8 ದಿವಸವೂ ಅವರು ವ್ರತಾಚರಣೆಯಲ್ಲಿದ್ದು, ಆ ಕೊನೆಯ ದಿವಸ ಆ ಕಟೀಲಮ್ಮನ ಏನು ನಂದಿನಿ ನದಿಯಲ್ಲೇ ಮಿಂದು ದೇವರ ಸ್ನಾನ ಆದ ನಂತರ ಅವರೆಲ್ಲ ಮಿಂದು ಆ ಪರಸ್ಪರ ತೂಟದಾರವನ್ನು ಮಾಡಿಕೊಳ್ತಾರೆ. ಅದು ಎಲ್ಲ ಅಷ್ಟು ಜನರು ವ್ರತಾಚರಣೆ ಕೊಂಡವರು ಮಾತ್ರ ಅದು ಮಾಡತಕ್ಕಂತಹದ್ದು. ಅಂಥ ವಿಶೇಷವಾದಂಥ ಸನ್ನಿಧಾನ 2 ರಕ್ತೇಶ್ವರಿ ಸನ್ನಿಧಾನ. ಅಲ್ಲಿ ಒಂದು ನಮ್ಮ ಜಲಕದ ಕಟ್ಟೆ ಹತ್ರ ಒಂದು ರಕ್ತೇಶ್ವರಿ ಸನ್ನಿಧಾನ ಇದೆ. ಹಾಗೆ ಇಲ್ಲಿ ಕಾಣತಕ್ಕಂತಹ ರಕ್ತೇಶ್ವರಿ ಸನ್ನಿಧಾನ ಇದೆ. 2 ರಕ್ತೇಶ್ವರಿ ಸನ್ನಿಧಾನದ ಎದುರು ಆಗತಕ್ಕಂತಹ ಈ ಒಂದು ಧಾರ್ಮಿಕ ಪ್ರಕ್ರಿಯೆ. ಅದರಲ್ಲಿ ಪರಸ್ಪರ ಬೆಂಕಿಯನ್ನು ಆಚೆಯ ತೂಟವನ್ನು ಬಿಸಾಡಿಕೊಳ್ತಾರೆ. ಆದರೆ ಯಾರಿಗೂ ಯಾವುದೇ ಅನಾಹುತಗಳು ನಡೆಯಲ್ಪಡುವುದಿಲ್ಲ. ಬಂದರೂ ಏನು ಅಂತಂದರೆ ದೇವರ ವಿಶೇಷವಾಗಿರತಕ್ಕಂತಹ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಸಂಜೆ ದೇವರು ಹೊರಡುವಾಗ ಓಕುಳಿ ಅಂತ ಮಾಡ್ತದೆ. ಅದರ ಏನು ಪ್ರಸಾದವನ್ನು ದೊಡ್ಡ ಪಾತ್ರೆಗೆ ಹಾಕ್ತಾರೆ, ಅದರಿಂದ ಮತ್ತೊಂದು ದೊಡ್ಡ ಪಾತ್ರೆಗೆ ಹಾಕ್ತಾರೆ. ಅದನ್ನು ಎಲ್ಲರ ಮೇಲೆ ಚೆಲ್ಲುತ್ತಾರೆ. ಯಾರು ಸೇವೆ ಮಾಡಿದ್ದಾರೆ ಅವರ ಮೇಲೆ ಎಲ್ಲ ಚೆಲ್ಲುತ್ತಾರೆ. ಚೆಲ್ಲಿದಾಗ ಅವರಿಗೆ ಏನಾದರೂ ಗಾಯ ಆಗಿದ್ರು ಅದೆಲ್ಲ ಪರಿಮಾರ್ಜನೆ ಆಗ್ತದೆ. ಅದಕ್ಕಿಂತಲೂ ಹೆಚ್ಚು ಇದರಲ್ಲಿ ಕೋಟ್ಯಾಧಿಪತಿಗಳೂ ಇದರಲ್ಲಿ ಭಾಗವಹಿಸ್ತಾರೆ. ಬರೀ ಸಾಮಾನ್ಯವರ ವ್ಯಕ್ತಿ ಅಲ್ಲ, ಕೋಟ್ಯಾಧಿಪತಿಗಳು ಭಾಗವಹಿಸಿ ಇದರಲ್ಲಿ ತಮ್ಮ ಕೈಂಕರ್ಯವನ್ನು ನೆರವೇರಿಸ್ತಾರೆ. ಇದರಿಂದಾಗಿ ಅವರು ಮಾಡಿದಂತಹ ಪ್ರಕ್ರಿಯೆಯಿಂದ ಅವರಿಗೆ ಮಾತ್ರ ಅಲ್ಲ ಲೋಕಕ್ಕೂ ಸುಭಿಕ್ಷೆ ಆಗ್ತದೆ.